ಆದಾಯ ತೆರಿಗೆ ಸಹೋದ್ಯೋಗಿಗಳೇ, ಇಂದು 166ನೇ ಆದಾಯ ತೆರಿಗೆ ದಿನವನ್ನು ಆಚರಿಸುತ್ತಿರುವ ಈ ಮಹತ್ವದ ಸಂದರ್ಭದಲ್ಲಿ ನನಗೆ ನಿಮ್ಮೆಲ್ಲರ ಮುಂದಿರುವುದು ಹೆಮ್ಮೆಯ ಸಂಗತಿ. ಬದಲಿಗೆ ನಾವು ಹೊತ್ತಿರುವ ಉನ್ನತ ಜವಾಬ್ದಾರಿಯ ಪ್ರತಿಬಿಂಬಿಸುವ ಸಂದರ್ಭವೂ ಹೌದು. ಆರ್ಥಿಕ ಶಿಸ್ತಿನ ಕಾವಲುಗಾರರಾಗಿ ಮತ್ತು ತೆರಿಗೆದಾರರ ನಂಬಿಕೆಯ ವಿಶ್ವಾಸ ಪಾತ್ರರಾಗಿಯೂ ನಾನು ಆರಂಭದಲ್ಲೇ ಕಳೆದ ಹಣಕಾಸು ವರ್ಷದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದ ಗಣನೀಯ ಪ್ರಗತಿಗೆ ಆದಾಯ ತೆರಿಗೆ ಇಲಾಖೆಯ ಪ್ರತಿಯೊಬ್ಬ ಸದಸ್ಯನಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ನಾವು ಈ ಕಾಲದ ಅತ್ಯಂತ ಮಹತ್ವಪೂರ್ಣ ಕಾನೂನು ಸುಧಾರಣೆಯೊಂದರಲ್ಲಿ ಹೊಸ ಆದಾಯ ತೆರಿಗೆಯ ಕರಡು ತಯಾರಿಕೆಯಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೇವೆ. ಇದು ನಮ್ಮ ತೆರಿಗೆ ಕಾನೂನುಗಳನ್ನು ಸರಳಗೊಳಿಸಲು, ಅವುಗಳನ್ನು ನವೀನತೆಯಿಂದ ಕೂಡಿಸಲು ಮತ್ತು ಅವಶ್ಯಕತೆಗಳ ರಹಿತ ಪುನರಾವೃತ್ತಿಗಳನ್ನು ತೆಗೆದುಹಾಕಲು ಉದ್ದೇಶಿತವಾದ ಐತಿಹಾಸಿಕ ಪಠ್ಯವಾಗಿದೆ. ಇದನ್ನು ಪೂರ್ಣವಾಗಿ ಇಲಾಖೆಯ ಅಧಿಕಾರಿಗಳಿಂದಲೇ ತಯಾರಿಸಲಾಗಿದೆ ಎಂಬುದನ್ನು ಹೆಮ್ಮೆ ಪಡುವಂತಾಗಿದೆ. ಇದು ಇಲಾಖೆಯ ಸಾಮರ್ಥ್ಯದ ಸಾಕ್ಷಿಯಾಗಿದೆ. ಈ ಪರಿಶ್ರಮ ಹಾಗೂ ಫಲಿತಾಂಶವನ್ನು ಸರ್ಕಾರ, ಸಂಸತ್ತಿನ ಆಯ್ಕೆ ಸಮಿತಿ, ಕೈಗಾರಿಕೆ ತೆರಿಗೆದಾರರು ಮತ್ತು ಇತರ ಹಿತಧಾರಕರು ಶ್ಲಾಘಿಸಿದ್ದಾರೆ. ಈ ಕರಡು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ವರ್ಷಗಳ ಅನುಭವ ಹೊಂದಿದ IRS ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಅಧಿಕಾರಿಗಳು ಸೇರಿಕೊಂಡು ಅನುಭವ, ಹೊಸ ಆಲೋಚನೆಗಳು ಹಾಗೂ ಪ್ರಾಯೋಗಿಕ ವಾತಾವರಣವನ್ನು ಇಲ್ಲಿ ಒದಗಿಸಿದ್ದಾರೆ. ಆದರೆ ಇದುವರೆಗೆ ಅರ್ಧ ಕೆಲಸವಷ್ಟೇ ಮುಗಿದಿದೆ. ಮುಖ್ಯವಾಗಿ ನಾವು ಈಗ ನಿಯಮಗಳು ರೂಪಿಸುವುದು, ಫಾರ್ಮ್ಗಳು ಹಾಗೂ ಅಲ್ಗಾರಿದಮ್ಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮಗಳಲ್ಲಿ ಇಲ್ಲಿ ತೊಡಗಬೇಕಾಗಿದೆ. ಇದರಿಂದ 1961ರ ಕಾಯ್ದೆಯಿಂದ 2025ರ ಹೊಸ ಕಾನೂನಿಗೆ ಪರಿವರ್ತನೆ ಸಾಧ್ಯವಾಗುತ್ತದೆ. ಕರಡು ತಯಾರಿ, ಫಾರ್ಮ್ ಅಭಿವೃದ್ಧಿ ಅಥವಾ ವ್ಯವಸ್ಥೆ ರೂಪಿಸುವ ಕಾರ್ಯಗಳ ಮೂಲಕ ನಮ್ಮ ಸದಸ್ಯರ ಕೊಡುಗೆಗಳ ಪಾರದರ್ಶಕ ಹಾಗೂ ನಾಗರಿಕ ಕೇಂದ್ರಿತ ಕಾನೂನನ್ನು ಸ್ಥಾಪಿಸುವಲ್ಲಿ ಸಹಕಾರಿಯಾಗಲಿದೆ ಎಂದು ನಾನು ನಂಬಿರುತ್ತೇನೆ. ನಾನು ಅಧಿಕಾರಿಗಳ ಎಲ್ಲ ಹಂತಗಳಲ್ಲಿಯೂ, ವಿಶೇಷವಾಗಿ ಅಪರ ಆಯುಕ್ತ, ಜಂಟಿ ಆಯುಕ್ತ, ಉಪ ಆಯುಕ್ತರು ಮತ್ತು ಸಹಾಯಕ ಆಯುಕ್ತರು ಹಂತದಲ್ಲಿರುವ ಯುವ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು ಹಾಗೂ ಟಿಎಗಳು ಮೊದಲಾದ ಅಧಿಕಾರಿಗಳು ಈ ಯಜ್ಞದಲ್ಲಿ ಭಾಗವಹಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಪರಿಶಿಕ್ಷಣ ನಿರ್ದೇಶನಾಲಯವು ಕೂಡಲೇ ಕ್ರಿಯಾತ್ಮಕ ಯೋಜನೆಯನ್ನು ರೂಪಿಸಬೇಕಾಗಿದೆ. ಅನುಷ್ಠಾನದ ವಿಚಾರದಲ್ಲಿ ನಾವು ಡೇಟಾವನ್ನು ಆಧರಿಸಿದ ಹಾಗೆಯೇ ಅತಿಕ್ರಮವಿಲ್ಲದ ತಪಾಸಣಾ ತಂತ್ರಗಳನ್ನು ಅಳವಡಿಸಿ ಸ್ವಯಂ ಪ್ರೇರಿತ ತೆರಿಗೆ ಪಾವತಿಯ ಸಂಸ್ಕೃತಿಗೆ ಬೆಲೆ ಯಶಸ್ವಿಯಾದೆವು. ನಮ್ಮ ನಡ್ಜ್ ಅಂದರೆ ಡೇಟಾದ ಅತಿಕ್ರಮವಿಲ್ಲದ ಬಳಕೆ ಮೂಲಕ ತೆರಿಗೆದಾರರನ್ನು ಪ್ರೇರೇಪಿಸುವ ಅಭಿಯಾನಗಳು ಉತ್ತಮ ಪ್ರತಿಕ್ರಿಯೆಗಳನ್ನು ಪಡೆದಿವೆ. ಗುರಿ ತಪ್ಪದ ಸಂದೇಶಗಳು, ಶಿಷ್ಟವಾಗಿರುವ ನೆನಪಿಕೆಗಳು ಮತ್ತು ಮುಂಚಿತ ಎಚ್ಚರಿಕೆಗಳ ಬಳಕೆ ಇದರಲ್ಲಿ ಹೆಚ್ಚುವರಿ ವರದಿ ಮತ್ತು ನಿಷ್ಠಾವಂತ ಅನುಷ್ಠಾನಕ್ಕೆ ಸಹಾಯ ಮಾಡಿವೆ. ಈ ಶಾಂತ ಆದರೆ ಪರಿಣಾಮಕಾರಿ ವಿಧಾನ ಯಶಸ್ಸುಗಳಲ್ಲಿ ಒಂದಾಗಿದೆ. ನಡ್ಜ್ ಉಪಕ್ರಮದ ಫಲವಾಗಿ 29,208 ಕೋಟಿ ಮೌಲ್ಯದ ವಿದೇಶಿ ಆಸ್ತಿ ಮತ್ತು 1,089 ಕೋಟಿ ವಿದೇಶಿ ಆಸ್ತಿ ಘೋಷಿಸಲಾಗಿದೆ. ಈ ಸಂತೋಷದ ಸುದ್ದಿಯನ್ನು ನಾನು ಹಂಚಿಕೊಳ್ಳುತ್ತೇನೆ. 1963 ಕೋಟಿ ಮೌಲ್ಯದ 80 GGC ದವೆಗಳನ್ನು ಹಿಂತೆಗೆದುಕೊಳ್ಳಲಾಗಿದೆ ಮತ್ತು 409 ಕೋಟಿ ಮೌಲ್ಯದ ತೆರಿಗೆ ಪಾವತಿ ಆಗಿದೆ. ನವೀಕೃತ ಆದಾಯ ತೆರಿಗೆ ರಿಟರ್ನ್ಗಳ ಸಂಖ್ಯೆಯಲ್ಲೂ ತುಂಬಾ ಹೆಚ್ಚಳ ಕಂಡು ಬಂದಿದೆ. ಇಲಾಖೆಯು ಈಗ ಕೇಳಲು, ಪ್ರತಿಕ್ರಿಯಿಸಲು ಮತ್ತು ಪರಿಹರಿಸಲು ಸಜ್ಜಾಗಿದೆ. ಸಿಪಿ ಗ್ರಾಮ್ಸ್ ಈ ನಿವಾರಣಾ ವ್ಯವಸ್ಥೆ ಅಥವಾ ವಿಶೇಷ ದೂರುಗಳ ಪರಿಹಾರ ಘಟಕಗಳ ಮೂಲಕ ನಾವು ತೆರಿಗೆದಾರರ ಕುಂದುಕೊರತೆಗಳಿಗೆ ಸ್ಪಂದಿಸುವಿಕೆ ಬಹುತೇಕ ಸುಧಾರಿಸುತ್ತದೆ. ದೂರು ಪರಿಹಾರವು ಈಗ ಹಿಂದೆ ಇದ್ದಂತೆ ಕಚೇರಿಯ ಒಳಾಂಗಣ ಚಟುವಟಿಕೆ ಅಲ್ಲ, ಅದು ಈಗ ಕಾರ್ಯಕ್ಷಮತೆಯ ಮುಖ್ಯ ಮಾಪಕವಾಗಿದೆ. ಈ ಪಥದಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದ ನಮ್ಮ JAO ಘಟಕಗಳನ್ನು ನಾನು ಗೌರವಿಸುತ್ತೇನೆ. ಇದೇ ರೀತಿ ಮುಂದುವರಿಯಿರಿ. ಫೇಸ್ಲೆಸ್ ಮೌಲ್ಯಮಾಪನ ಮತ್ತು ಅಪೀಲುಗಳು ವ್ಯಾಪಕವಾಗಿ ಮೆಚ್ಚುಗೆ ಪಡೆಯುತ್ತಿವೆ. ಫೇಸ್ಲೆಸ್ನಲ್ಲಿ ಅಡಗಿರುವ ನಂಬಿಕೆ ಎಂದರೆ ಅಧಿಕಾರಿಗಳು ಪ್ರತಿಯೊಂದು ಪ್ರಕರಣವನ್ನು ಸಂವೇದನಾಶೀಲತೆ, ನ್ಯಾಯ ಪ್ರಮಾಣ, ಹೊಣೆಗಾರಿಕೆ ಮತ್ತು ಪಕ್ಷಪಾತವಿಲ್ಲದ ನಿಲುವಿನಿಂದ ನಿರ್ವಹಿಸುತ್ತಾರೆ
ಎಂಬ ಭರವಸೆ. ಈ ದೃಷ್ಟಿಕೋನದಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡಬೇಕು. ಈ ಕ್ರಮದಲ್ಲಿ ಕೆಲವು ಸಾಲುಗಳು ಮತ್ತು ಪರಿಪಕ್ಷ ಧೋರಣೆಯ ಅಗತ್ಯವಿದೆ ಎಂಬುದನ್ನು ಒಪ್ಪಿಕೊಂಡು ಪ್ರತಿಯೊಬ್ಬ ಅಧಿಕಾರಿ ಹೆಚ್ಚು ಪರಿಣಿತಿಯನ್ನು ಪಡೆದು ಈ ವಿಭಾಗವನ್ನು ಬಲಪಡಿಸಬೇಕೆಂದು ನಾನು ನಿರೀಕ್ಷಿಸುತ್ತೇನೆ. ಇದರಿಂದ ಇದು ಇತರರಿಗೆ ಮಾದರಿಯಾಗಲಿದೆ. ಅಂತಿಮವಾಗಿ ನಾವು ಆದಾಯ ತೆರಿಗೆ ಇಲಾಖೆಯ ಪ್ರಸ್ತುತ ಚಿತ್ರವನ್ನು ಸುಧಾರಿಸಲು ಬದ್ಧತೆಯೊಂದಿಗೆ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ನಾವು ಶೋಧ ಕಾರ್ಯವನ್ನು ಹೇಗೆ ನಡೆಸುತ್ತೇವೆ, ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತೇವೆ, ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮಗಳಿಂದ ತೆರಿಗೆದಾರರ ನೆರವಿಗೆ ಹೋಗುವ ಪ್ರಕ್ರಿಯೆಗಳ ತನಕ ಇವುಗಳೆಲ್ಲವೂ ನವೀನ ಪಕ್ಷಪಾತವಿಲ್ಲದ ಅನುಭೂತಿಪೂರ್ಣ ಸಂಸ್ಥೆಯ ಕಲ್ಪನೆಗೆ ಸ್ಪಷ್ಟವಾಗಿ ಕೈ ಜೋಡಿಸಿವೆ. ಈ ಪರಿವರ್ತನೆಗೆ ನಾನು ನಿಮ್ಮೆಲ್ಲರಿಗೂ ಅಭಿನಂದಿಸುತ್ತೇನೆ. ಇದು ಹೆಡ್ಲೈನ್ಗಳಲ್ಲಿ ಪ್ರತಿಬಿಂಬಿಸದಿದ್ದರೂ ಇದು ಸಾರ್ವಜನಿಕ ನಂಬಿಕೆಯಲ್ಲಿ ಪ್ರತಿಬಿಂಬಿಸುತ್ತದೆ. ಅದು ಇನ್ನೂ ಮುಖ್ಯವಾಗಿದೆ. ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ಸಿಬ್ಬಂದಿ ಕಲ್ಯಾಣ. ಈ ಹಣಕಾಸು ವರ್ಷದ ಆರಂಭದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಅವರ ನಿರ್ಧರಿತ ಪಾತ್ರಗಳಲ್ಲಿ ನಿಯೋಜಿಸುವಲ್ಲಿ ನಾವು ಯಶಸ್ವಿಯಾದವು. ಇದು ಬಹುಕಾಲದ ನಂತರ ನಡೆದ ಮಹತ್ತರವಾದ ಸುಧಾರಣೆ. ಬಡ್ತಿಗಳನ್ನು ಕಾಲೋಚಿತವಾಗಿ ನವೀಕರಿಸಲಾಗಿದೆ ಮತ್ತು ಬಹುತೇಕ ಪ್ರಕರಣಗಳಲ್ಲಿ ಪ್ರಥಮ ಅಥವಾ ದ್ವಿತೀಯ ಆದ್ಯತೆಯ ನಿಯೋಜನೆ ನೀಡಲು ಸಾಧ್ಯವಾಯಿತು. ಸಂತೃಪ್ತಿ ಮಟ್ಟವನ್ನು ಗರಿಷ್ಠಗೊಳಿಸುವ ದಿಸೆಯಲ್ಲಿಯೇ ನಮ್ಮ ಪ್ರಯತ್ನವಿದೆ. ಯಾಕೆಂದರೆ ಪ್ರೇರಣೆಯುತವಾದ ಕಾರ್ಮಿಕ ಶಕ್ತಿಯೇ ನಮ್ಮ ಶಕ್ತಿಯ ದೊಡ್ಡ ಆಸ್ತಿಯಾಗಿದೆ. ತಂತ್ರಜ್ಞಾನ ಉಪಕ್ರಮಗಳು ಮತ್ತು ವ್ಯವಸ್ಥೆಗಳ ಏಕೀಕರಣ ನಮ್ಮ ತಂತ್ರಜ್ಞಾನ ಆಧಾರಿತ ಪರಿವರ್ತನೆಯ ವೇಗ ಪಡೆದುಕೊಳ್ಳುತ್ತಿದೆ. ಪ್ರಾರಂಭಿಸಲಾದ ಅಥವಾ ಅನುಷ್ಠಾನಕ್ಕೆ ಬಂದಿರುವ ಪ್ರಮುಖ ಉಪಕ್ರಮಗಳು ಹೀಗಿವೆ: ಸಿಪಿಸಿ TDS 2.0, ITBA 2.0, ಟ್ಯಾಕ್ಸ್ ನೆಟ್, ನಮ್ಮ ಮುಂದಿನ ತಲೆಮಾರಿನ ಭದ್ರ ಸಂವಹನ ವೇದಿಕೆ, ಹೊಸ ಪ್ಯಾನ್ ಯೋಜನೆ, IEC 3.0 ಎಂಬ ಕಲ್ಪನೆ ಮತ್ತು ಇನ್ಸೈಟ್ ವೇದಿಕೆ ವಿಸ್ತರಣೆ. ಇದಕ್ಕೆ ಮಾರ್ಗದರ್ಶನ ನೀಡಿದ ಸಿಸ್ಟಮ್ಸ್ಗೆ ಶ್ಲಾಘನೆಗೆ ಅರ್ಹವಾಗಿದೆ. ಆದರೆ ನಾನು ಹೇಳಬಯಸುವುದು ಏನೆಂದರೆ, ತಂತ್ರಜ್ಞಾನ ಯಶಸ್ಸಾಗಬೇಕಾದರೆ ಅದನ್ನು ಇತರ ಸಮಾಂತರ ವಿಭಾಗಗಳೊಂದಿಗೆ ನಿಖರವಾಗಿ ಒಂದುಗೂಡಿಸಬೇಕಾಗುತ್ತದೆ. ಸಮಸ್ಯೆಗಳ ಶೀಘ್ರ ಟಿಕೆಟ್ ಕ್ಲೋಸರ್ಗಳ ವೇಗ ಮತ್ತು ದೂರು ಪರಿಹಾರದ ಸಮಯಕ್ಕೆ ನಾವು ಇನ್ನಷ್ಟು ಬಲವಾದ ಯೋಜನೆ ಬಳಸಬೇಕು. ಕುಂದುಕೊರತೆಯ ಈ ಏಕೀಕರಣ ಸಿಬ್ಬಂದಿಗಳನ್ನು ಸಹ ನಿಯೋಜಿಸುವುದು ಸೇರಿದೆ. ಇತ್ತೀಚೆಗೆ ಪರಿಚಯಿಸಿದ OJEಗಳು ತಿದ್ದುಪಡಿ ಪ್ರಕ್ರಿಯೆಗಳು ಮತ್ತು CIT ಸಹಾಯ ಮಾಡ್ಯೂಲ್ ಬದಲಿಗೆ ತಂತ್ರಜ್ಞಾನ ಪರ ದಕ್ಷತೆಯುತ ಫೀಲ್ಡ್ ಫೋರ್ಸ್ ನಿರ್ಮಾಣಕ್ಕೂ ನೆರವಾಗುತ್ತದೆ. ನಿಷ್ಠೆಯಿಂದ ಅನುಷ್ಠಾನ. ನಮ್ಮ ಉದ್ದೇಶಿತ ಜಾರಿ ಚಟುವಟಿಕೆಗಳು ಉದ್ದೇಶಪೂರ್ವಕ ತೆರಿಗೆ ವಂಚನೆಯ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳುವತ್ತ ನಾವು ಗಮನ ಹರಿಸುತ್ತೇವೆ. ದುಬಾಯಿ ಆಸ್ತಿಗಳು, ಕೃಷಿ ಆದಾಯ ಮತ್ತು ಕಡಿತಗಳು ಹಾಗೂ ವಿನಾಯಿತಿಗಳ ಮೋಸದ ಹಕ್ಕುಗಳನ್ನು ಪತ್ತೆ ಹಚ್ಚಲು ಇತ್ತೀಚೆಗೆ ನಡೆಸಿದ ಪ್ಯಾನ್ ಇಂಡಿಯಾ ಪರಿಶೀಲನಾ ಅಭಿಯಾನದಂತಹ ವಿಷಯಗಳ ತನಿಖೆಗಳು ಇದಕ್ಕೆ ಕೆಲವು ಉದಾಹರಣೆಗಳಾಗಿವೆ. ಇವು ಡೇಟಾ ಬೆಂಬಲಿತ, ಅಪಾಯ ಮೌಲ್ಯಮಾಪನಕ್ಕೊಳಗಾಗದ ಮತ್ತು ನ್ಯಾಯಸಮ್ಮತವಾಗಿ ಹಾಗೂ ಸೂಕ್ಷ್ಮವಾಗಿ ನಡೆಸಲ್ಪಟ್ಟವು. ಸಂದೇಶ ಸ್ಪಷ್ಟವಾಗಿದೆ: ನಾವು ಪ್ರಾಮಾಣಿಕರಿಗೆ ಸಹಾಯ ಮಾಡುತ್ತೇವೆ, ಆದರೆ ದುರುಪಯೋಗವನ್ನು ಸಹಿಸುವುದಿಲ್ಲ. ಅಪೀಲಿನ ಬಾಕಿ ಇರುವಿಕೆ. ಇದೆಲ್ಲದರ ಜೊತೆಗೆ ಮೇಲ್ಮನವಿ ಮತ್ತು ಕಳವಳವನ್ನು ನಾವು ಒಪ್ಪಿಕೊಳ್ಳಬೇಕು. ಇದು ಟೀಕೆಗಳನ್ನು ಆಕರ್ಷಿಸಿ ಮತ್ತು ಅದು ಸರಿಯಾಗಿದೆ. ನಮ್ಮ ಕಾರ್ಯಕರ್ತರಾದ CIT ಮತ್ತು JCIT ಇದನ್ನು ಕೇವಲ ಕಚೇರಿ ಕೆಲಸದ ರಾಶಿ ಎಂದು ಪರಿಗಣಿಸಿದೆ. ಪ್ರತಿ ಬಾಕಿ ಇರುವ ಮೇಲ್ಮನವಿಯು ಇತ್ಯರ್ಥಕ್ಕಾಗಿ ಕಾಯುತ್ತಿರುವ ತೆರಿಗೆದಾರರ ನನ್ನ ಎಲ್ಲ ಅಧಿಕಾರಿಗಳು ಈ ಸವಾಲನ್ನು ಹೊಸ ಗಂಭೀರತೆಯಿಂದ ತೆಗೆದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಾವು ಉಳಿದಿರುವ ಕೆಲಸವನ್ನು ತೆರವುಗೊಳಿಸಲು ನಿಮ್ಮನ್ನು ನಂಬಬಹುದೇ? ನಮ್ಮ ಕಾರ್ಯಕ್ರಮಗಳು ಮೇಲ್ಮನವಿ ಮೂಲಕ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ದಿನೇ ದಿನೇ ಇದು ಹೆಚ್ಚುತ್ತಿವೆ ಮತ್ತೆ ಇದಕ್ಕೆ ಸ್ಪಂದಿಸಬೇಕೆಂದು ನಿರೀಕ್ಷಿಸುತ್ತವೆ. ಇದರಲ್ಲಿ ಪೂರ್ವಭಾವಿ ಪಾತ್ರಗಳನ್ನು ವಹಿಸುವಂತೆ ನಮ್ಮ CIT ಅವರಿಗೆ ನಾನು ಮನವಿ ಮಾಡುತ್ತೇನೆ. ಕಳೆದ ಬಾರಿ ನಾನು ಪ್ರೂಡೆಂಟ್ ವಿಧಾನದಿಂದ ದಾರಿ ತೋರಿಸಬೇಕೆಂದು ಸೂಚಿಸಿದ್ದೆ. ಅವುಗಳು ಯಾವುದೆಂದರೆ ವೃತ್ತಿಪರತೆ, ಹೊಣೆಗಾರಿಕೆ ಮತ್ತು ಸ್ಪಂದನೆ, ಕಾನೂನು, ವ್ಯಾಪಾರ ಮತ್ತು ಆರ್ಥಿಕ ಪರಿಸರ, ಡೇಟಾ ಆಧಾರಿತ ನಿರ್ಧಾರ, ಸಹಾನುಭೂತಿಯೊಂದಿಗೆ ಅನುಷ್ಠಾನ, ಅತಿಕ್ರಮವಿಲ್ಲದ ತಂತ್ರಜ್ಞಾನ ಸಮರ್ಥಿತ. ಈ ಲಕ್ಷಣಗಳನ್ನು ಎಲ್ಲ ರೀತಿಯಲ್ಲೂ ಉಪಯೋಗಿಸಬೇಕು. ಇದರಲ್ಲಿ ನಾವು ಇನ್ನಷ್ಟು ದೂರ ಸಾಗಬೇಕಿದೆ. ನಾವು ಹೆಜ್ಜೆ ಇಟ್ಟಿದ್ದೇವೆ, ಆದರೆ ನಾವಿನ್ನೂ ದೂರ ಸಾಗಬೇಕಾಗಿದೆ. ಪ್ರೂಡೆಂಟ್ನ 7 ವಿಭಾಗಗಳಲ್ಲಿ ಅಂಕ ಸುಧಾರಿಸಬೇಕು. ಇದು ಆಯ್ದ ಕಚೇರಿಯಲ್ಲದೆ ಎಲ್ಲೆಡೆ ನಿರಂತರವಾಗಿರಬೇಕು.
ಹಾಗಾಗಿ ನಾವು ಪ್ರೂಡೆಂಟ್ ವಿಧಾನ ಕುರಿತು ಕನಿಷ್ಠ ಒಂದು ಅಧಿವೇಶನವನ್ನು ಜಾರಿಗೊಳಿಸಬೇಕೆಂದು ನಾನು ಹೇಳುತ್ತಿದ್ದೇನೆ. ಇದು ಕೇವಲ ಹೇಳುವುದಲ್ಲದೆ ರೂಢಿಸಿಕೊಳ್ಳಬೇಕು. ತೆರಿಗೆದಾರರೊಂದಿಗೆ ಹೇಗೆ ಸಂವಹನ ನಡೆಸುತ್ತೇವೆ, ಆದೇಶ ಹೇಗೆ ಬರೆಯುತ್ತೇವೆ, ಕೊರತೆ ಹೇಗೆ ಪರಿಹರಿಸುತ್ತೇವೆ ಮತ್ತು ಸಾರ್ವಜನಿಕ ಸೇವಕರಾಗಿ ನಾವು ಹೇಗೆ ವರ್ತಿಸುತ್ತೇವೆ ಎಂಬುದನ್ನು ಇವು ಮಾರ್ಗದರ್ಶಿಸಬೇಕು. ಹೀಗೆ ನಾವು ಆಡಳಿತವನ್ನು ಕೇವಲ ಭಯಪಡುವ ಅಥವಾ ಅನುಸರಿಸುವ ಬದಲು ಗೌರವಿಸುವಂತೆ ನಿರ್ಮಿಸುತ್ತೇವೆ. ನಾವು ನೋಡುತ್ತಿರುವಂತೆ ನಮ್ಮ 18 ಪ್ರದೇಶಗಳು ತೆರಿಗೆ ನಿರ್ವಹಣೆಯ ವಿಭಿನ್ನ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಕೇಂದ್ರವಾಗಬೇಕೆಂದು ನಾನು ಇಚ್ಛಿಸುತ್ತೇನೆ. ಅದು ಪರೋಕ್ಷ ಮೌಲ್ಯಮಾಪನ, ಟಿಡಿಎಸ್, ಅಪೀಲ್ಗಳು, ರಿಸ್ಕ್ ಪ್ರೊಫೈಲಿಂಗ್, ಲಿಟಿಗೇಷನ್ ಸ್ಟ್ರಾಟಜಿ ಅಥವಾ ತೆರಿಗೆದಾರರ ಸಂವಹನ. ಉತ್ತಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ನಾವು ಶ್ರೇಷ್ಠತೆಯನ್ನು ಉತ್ತೇಜಿಸಬಹುದು. ಶ್ರೇಷ್ಠತೆಯ ಪಯಣ ಪ್ರಾರಂಭಿಸಿದ ನಂತರ ನಾವು ಒಂದು ಬದಿಯಲ್ಲಿ ಅಪಾರ ಉದ್ಯೋಗ ತೃಪ್ತಿಯನ್ನು ಪಡೆದಿದ್ದೇವೆ ಮತ್ತು ಇನ್ನೊಂದು ಬದಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಗೆ ಸಲ್ಲಿಸುತ್ತಿರುವ ಕೊಡುಗೆಯನ್ನು ವ್ಯತ್ಯಾಸಗೊಳಿಸುವಾಗ ಸಮಾಜದಿಂದ ಗೌರವವನ್ನು ಗಳಿಸುತ್ತೇವೆ ಎಂದು ನಾನು ನಿಮಗೆ ಖಾತರಿಸುತ್ತೇನೆ. ಉದಯಿಸುತ್ತಿರುವ ತೆರಿಗೆ ವಿಷಯಗಳ ಬಗ್ಗೆ ಸಂಶೋಧನೆಯನ್ನು ಉತ್ತೇಜಿಸಬೇಕು. ಉತ್ತಮ ಪ್ರಾಥಮಿಕೆಗಳನ್ನು ದಾಖಲೆ ಮಾಡಬೇಕು ಮತ್ತು ಸಂಕಲನಗಳು, ಮಾರ್ಗದರ್ಶನ, ಕ್ಯೂರೋಗಳ ಮತ್ತು ಎಸ್ಒಪಿಗಳನ್ನು ಅಭಿವೃದ್ಧಿಪಡಿಸುತ್ತೇವೆ. ಸಂಸ್ಥೆಯ ಮಾಹಿತಿಯನ್ನು ಉಳಿಸಿ ಹಾಗೂ ಹಂಚಿಕೊಳ್ಳಲು ಪ್ರತಿ ಅಧಿಕಾರಿಯು ಕ್ಷೇತ್ರ ಅಥವಾ ಮುಖ್ಯ ಕಚೇರಿಯ ವ್ಯವಸ್ಥೆಯ ಸುಧಾರಣೆ ಪ್ರಕ್ರಿಯೆಯನ್ನು ಸುಧಾರಿಸಲು ಶ್ರಮ ವಹಿಸಬೇಕು. ಸ್ನೇಹಿತರೆ, ನಮ್ಮ ಪಾತ್ರ ಕೇವಲ ಕಂದಾಯ ಸಂಗ್ರಹಿಸುವುದಲ್ಲ, ಇದು ದೇಶದ ಆರ್ಥಿಕ ಬೆನ್ನೆಲುಬನ್ನು ಬಲಪಡಿಸುವುದು, ಅದರ ನಾಗರಿಕರಿಗೆ ಸಮಗ್ರತೆ ಮತ್ತು ನ್ಯಾಯದೊಂದಿಗೆ ಸೇವೆ ಸಲ್ಲಿಸುವುದು ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಎತ್ತಿಹಿಡಿಯುವುದು. ಬನ್ನಿ, ನಮ್ರತೆ, ಜಾಗರೂಕತೆಯೊಂದಿಗೆ ನಮ್ಮ ಪಯಣವನ್ನು ಮುಂದುವರಿಸೋಣ. ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಸಮರ್ಪಣೆಗೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳುತ್ತೇನೆ. ಬನ್ನಿ ಎಲ್ಲರೂ ಮುನ್ನಡೆಯೋಣ. ಜೈ ಹಿಂದ್.